ನಮಸ್ಕಾರ ಸರ್. ಸತ್ ಸಾಹೇಬ್ರಿ, ಸತ್ ಸಾಹೇಬ್. ನಿಮ್ಮ ಹೆಸರೇನು? ನನ್ನ ಹೆಸರು ಧರಮ್ವೀರ್ ದಾಸ್ ಅಂತ. ನೀವೇನ್ ಕೆಲಸ ಮಾಡ್ತೀರಿ? ನಾನು ಜೈಲ್ ವಾರ್ಡನ್ ಆಗಿದ್ದೀನಿ. ಜೈಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮ ಊರು ಯಾವುದು? ನಾನು ಹರಿಯಾಣ ರಾಜ್ಯದ ಜಿಂದ್ ಜಿಲ್ಲೆಯ ಕಂಡೇಲ ಗ್ರಾಮದ ನಿವಾಸಿಯಾಗಿದ್ದೀನಿ. ನೀವು ಸಂತ ರಾಮ್ಪಾಲ್ ಮಹಾರಾಜರ ಶರಣದಲ್ಲಿ ಹೇಗೆ ಬಂದ್ರಿ? ಇದು ಬಹಳ ದೊಡ್ಡ ಕಥೆ ಇದೆ. ಇದನ್ನ ನಾನು ನಿಮ್ಮ ಮುಂದೆ ವಿವರವಾಗಿ ಹೇಳ್ತೀನಿ. ನಾನು ಯಾವಾಗ ಕರೌಂಥಾ ಕಾಂಡ ನಡೆದಾಗ ನಾನು ರೋಹ್ತಕ್ ಜೈಲಿನಲ್ಲಿ ವಾರ್ಡನ್ ಪೋಸ್ಟ್ನಲ್ಲಿದ್ದೆ ಮತ್ತು ಸಾಕಷ್ಟು ಮಾತುಗಳನ್ನ ಕೇಳಿದ್ದೆ. ಕರೌಂಥಾ ಕಾಂಡ ಹೀಗೀಗಾಯ್ತು ಅಂತ ದಿನಪತ್ರಿಕೆಗಳಲ್ಲಿ ಓದ್ತಾ ಇದ್ವಿ. ಈ ಮಾತುಗಳನ್ನ ಕೇಳಿ ಬಹಳ ದುಃಖ ಆಯ್ತು. ಅಂದ್ರೆ ಈ ಎಲ್ಲ ಸಂತರು ಹಾಗೇ ಇರ್ತಾರೆ ಅಂತ. ಸಂತ್ ರಾಮ್ಪಾಲ್ ಮಹಾರಾಜರು ರೋಹ್ತಕ್ ಜೈಲ್ಗೆ ಬರ್ತಾರೆ ಅಂತ ಕೆಲವು ದಿನಗಳ ನಂತರ ಗೊತ್ತಾಯ್ತು. ಅಲ್ಲೇ ನನ್ನ ಡ್ಯೂಟಿ ಇತ್ತು. ಯೋಚನೆ ಮಾಡಿದೆ, ಇಲ್ಲಿಗೆ ಬಂದಾಗ ಮಾತಾಡೋಣ ಅಂತ. ಆಮೇಲೆ ಕೇಳೋಣ ಅವ್ರಿಗೆ ಸತ್ಯಾಂಶ ಏನಂತ. ತದನಂತರ ಇದರ ನಂತರ ನಮ್ಮೂರಲ್ಲಿ ಕೆಲವರು ಮಿತ್ರರಿದ್ರು. ಅವರು ಸದ್ಗುರು ರಾಮ್ಪಾಲ್ ಮಹಾರಾಜರಿಂದ ನಾಮೋಪದೇಶ ಪಡೆದಿದ್ರು. ಹಾಗಾಗಿ ನಾನು ಅವ್ರ ಹತ್ರ ಹೋಗಿ ಹೇಳಿದೆ, ಪ್ರತಿದಿನ ಪತ್ರಿಕೆಗಳಲ್ಲಿ ನಿಮ್ ಗುರುಗಳ ಬಗ್ಗೆ ಏನ್ ಪ್ರಕಟವಾಗ್ತಿದೆ ನೋಡಿ, ಬಹಳ ಕೆಟ್ಟ ಕೆಲ್ಸಗಳು ಮಾಡ್ತಾರೆ ಅಂತ. ಇದಕ್ಕೆ ಅವ್ರು ಹೇಳಿದ್ರು, ಇಲ್ಲಪ್ಪ ನಮ್ ಗುರುಗಳು ಅಂಥವ್ರಲ್ಲ ಅಂತ. ಆದ್ರೆ ಈ ಮಾತಿನ ಮೇಲೆ ನನಗೆ ವಿಶ್ವಾಸವಾಗ್ಲಿಲ್ಲ. ನನ್ನ ಮಿತ್ರನ ಹತ್ರ ಪ್ರೈವೇಟ್ ಸ್ಕೂಲ್ ಇತ್ತು. ಊರಲ್ಲಿ ಅವನು ಟಿವಿ ಕೇಬಲ್ ನೆಟ್ವರ್ಕ್ ನಡೆಸ್ತಾನೆ. ನಾನು ಅವನ ಅಂಗಡಿ ಹೊರಗೆ ನಿಂತು ಅವನಿಗೆ ತುಂಬಾ ತಪ್ಪು ಮಾತು ಹೇಳಿದೆ. ನಿಮ್ ಗುರುಗಳು ಬಹಳ ಕೆಟ್ಟ ಕೆಲಸ ಮಾಡ್ತಾರೆ, ನಾನಿನ್ ಭೇಟಿ ಆಗಲ್ಲ. ಆಗ ಅವನು ಹೇಳ್ದ, ಸಹೋದರ, ನನ್ನ ತಾಯಿ ಹುಚ್ಚಿ. ನಿಜವಾಗ್ಲೂ ಅವನ ತಾಯಿ ಹುಚ್ಚೇ ಆಗಿದ್ರು. ತನ್ನ ಬಟ್ಟೆಗಳನ್ನ ಕಳಚಿ ಬಿಸಾಕ್ತಿದ್ರು. ಅವನ ತಂದೆ ಎಷ್ಟು ಕುಡುಕರಾಗಿದ್ರು ಅಂದ್ರೆ ಹಳ್ಳಿ ಮಕ್ಕಳೆಲ್ಲ ಅವರನ್ನ ಹಿಂಬಾಲಿಸ್ತಿದ್ರು. ಅವನು ಹೇಳ್ದ, ಸಹೋದರ, ನನ್ನ ಮನೇಲಿ ನನ್ನ ತಾಯಿ ಹುಚ್ಚಿ ಗುಣಮುಖರಾದ್ರು, ನನ್ನ ತಂದೆ ಸಾರಾಯಿ ಕುಡಿತಿದ್ರು, ಇಂದು ಸಭ್ಯ ವ್ಯಕ್ತಿ ಆಗಿದ್ದಾರೆ. ಆ ಸಂತೋಷನ ನಾನು ಹೇಗ್ ಮರೀಲಿ? ನಾನು ಹೇಗ್ ಹೇಳಲಿ? ನನ್ನ ಗುರುಗಳಾದ ಸಂತ ರಾಮ್ಪಾಲ್ಜಿ ಮಹಾರಾಜರ ಬಳಿ ಈ ಜ್ಞಾನ ಇಲ್ಲ ಅಂತ, ಅವರಿಂದ ಲಾಭ ಆಗೋದಿಲ್ಲ ಅಂತ. ನನಗಾದ ಲಾಭಗಳನ್ನ ನಾನು ಹೇಗ್ ನಿರ್ಲಕ್ಷಿಸೋಕ್ ಸಾಧ್ಯ? ಇದನ್ನೆಲ್ಲ ಹೇಗ್ ಮರೀಲಿ ನಾನು? ಈ ಮಾತುಗಳು ನನ್ನ ಮೇಲೆ ಯಾವ ಪರಿಣಾಮನೂ ಬೀರ್ಲಿಲ್ಲ. ಇಷ್ಟು ಹೇಳಿದ ನಂತರ ಅವನು ನನಗೆ ಚಾ ಆದ್ರೂ ಕುಡ್ದು ಹೋಗು ಅಂದ. ನಾನು ಕುಡಿಯದೆ ಹೋಗ್ಬಿಟ್ಟೆ. ನಾನು ಹೊರಟ್ಬಿಟ್ಟೆ. ನಂತರ ಅವನು ಫೋನ್ ಮಾಡಿ ಹೇಳ್ದ, ಸೋದರ, ನಮ್ ಗುರುಗಳು ನಿಮ್ ಹತ್ರ ಜೈಲ್ನಲ್ಲಿ ಬರ್ತಿದ್ದಾರೆ. ದಯವಿಟ್ಟು ಶಿಷ್ಟಾಚಾರದಿಂದ ಮಾತಾಡು. ನೀನು ಪಾಪದ ಭಾಗಿಯಾಗ್ಬೇಡ. ಒಬ್ಬ ನನ್ನ ಅಣ್ಣ ಇದ್ದಾನೆ, ಓಂ ಪ್ರಕಾಶ್ ಅಂತ. ಅವ್ರಿಗಿಂತ ಮೊದಲು ಕರೌಂಥಾ ಕಾಂಡದಲ್ಲಿ ಕುಟುಂಬ ಸಮೇತ ಹೋಗಿದ್ರು. ಅವನಿಗೂ ಫೋನ್ ಮಾಡಿ ನೀನಲ್ಲಿ ಏತಕ್ಕೆ ಹೋಗಿದೆ ಅಂತ ಬಹಳಷ್ಟು ಮಾತುಗಳನ್ನ ಹೇಳ್ದೆ. ಆಗ ಅವನು ಫೋನಲ್ಲಿ ಹೇಳ್ದ, ನಾನು ನಿಮ್ಮನ್ನ ಬೇಕಾದ್ರೆ ಬಿಟ್ಬಿಡ್ತೀನಿ, ಆದ್ರೆ ಗುರುಗಳನ್ನ ಮಾತ್ರ ಬಿಡಲ್ಲ ಅಂತ. ನಮ್ಮನ್ನ ಬಿಟ್ಬಿಡ್ತಾ ಇದ್ದಾನೆ, ಗುರುಗಳನ್ನ ಬಿಡ್ತಾ ಇಲ್ವಾ? ಆದ್ರೂ ನನ್ನ ಬುದ್ಧಿ ಕೆಲಸ ಮಾಡ್ಲಿಲ್ಲ. ನಾನು ಅನ್ಕೊಂಡೆ, ಇವನೇನ್ ಹೇಳ್ತಾ ಇದ್ದಾನೆ, ಇವನಂತೂ ಹುಚ್ಚ ಆಗ್ಬಿಟ್ಟ ಅಂತ. ಅದರ ನಂತರ ಗುರುಗಳು ಜೈಲ್ನಲ್ಲಿ ಬಂದ್ರು. ಜೈಲಿಗೆ ಬಂದ ನಂತರ ಆ ದಿನವನ್ನು ಬಹಳ ಶುಭ ಎಂದು ನಾನು ತಿಳಿತೀನಿ. ಆಗ ಗುರುಗಳನ್ನ ಎಲ್ಲಿ ಇಡಲಾಗಿತ್ತೋ ಅಲ್ಲೇ ನನ್ನ ಡ್ಯೂಟಿ ಇತ್ತು. ಇಷ್ಟರಲ್ಲಿ ಗುರುಗಳು ಬಂದು ಸೆಲ್ನಲ್ಲಿ ಮಲಗ್ಬಿಟ್ರು. ಸಾಯಂಕಾಲ ಸಮಯ ಆಗಿತ್ತು. ನಾನು ಯೋಚಿಸಿದೆ, ಗುರುಗಳಂತೂ ಈಗಲೇ ರಿಮಾಂಡಿಂದ ಬಂದಿದ್ದಾರೆ ಅಂತ. ಈಗ ಅವರು ವಿಶ್ರಾಂತಿ ಪಡೀಲಿ, ಬೆಳಿಗ್ಗೆ ಮಾತಾಡೋಣ ಅಂತ. ನಾನು ಬೆಳಿಗ್ಗೆ ಹೋದೆ. ಮತ್ತೆ ನನ್ನ ಡ್ಯೂಟಿ ಇತ್ತು. ಅಲ್ಲಿ ಪರ್ಮನೆಂಟ್ ಡ್ಯೂಟಿ ಇರ್ತಿತ್ತು, 1 ತಿಂಗಳವರೆಗೆ. ಅಲ್ಲೇ ನನ್ನ ಡ್ಯೂಟಿ ಇತ್ತು. ಅದರ ನಂತರ ನಾನು ಗುರುಗಳ ಹತ್ರ ಹೋದಾಗ ನನಗೆ ಕೇಳಿದ್ರು, ಅರೆ ಹವಾಲ್ದಾರ್, ಯಾವೂರು ತಮ್ಮ ನಿಂದು ಅಂತ. ಮಹಾರಾಜಿ, ನಾನು ಖಂಡೇಲ ಗ್ರಾಮದವನು. ಗುರುಗಳು ಹೇಳಿದ್ರು, ಖಂಡೇಲಾದಲ್ಲಂತೂ ನನ್ನ ಬಹಳ ಭಕ್ತರಿದ್ದಾರೆ. ನಾನು ಹೌದು ಅಂದೆ. ಗುರೂಜಿ ಸಂತ್ ರಾಮ್ಪಾಲ್ ಮಹಾರಾಜರು ನನ್ನ ಸ್ವಂತ ಅಣ್ಣನ ಹೆಸರನ್ನೇ ಹೇಳ್ಬಿಟ್ರು. ಖಂಡೇಲದಲ್ಲಿ ಓಂ ಪ್ರಕಾಶ್ ಹೆಸರಿರೋ ಒಬ್ಬ ಭಕ್ತನಿದ್ದಾನೆ. ಯಾಕಂದ್ರೆ ನಾನು ಪತ್ರಿಕೆಗಳಲ್ಲಿ ಬಹಳಷ್ಟು ತಪ್ಪು ಮಾಹಿತಿ ಓದಿದ ಕಾರಣ ನಾನು ನನ್ನ ಅಣ್ಣನನ್ನೇ ಗೊತ್ತಿಲ್ಲ ಅಂತ ಅಂದ್ಬಿಟ್ಟೆ. ಇಂಥ ಕೆಟ್ಟ ಅಪಪ್ರಚಾರ ಕೇಳಿದ ನಂತರ ನಾನೇ ನನ್ನ ಅಣ್ಣನನ್ನ ಅವನು ಯಾರೇ ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟೆ. ಗುರುಗಳು ಹೇಳಿದ್ರು, ಗೊತ್ತಿದ್ರು ಗೊತ್ತಿಲ್ಲದೆ ಇದ್ರು ಅವನು ನನ್ನ ಭಕ್ತ. ನಾನ್ ಸರಿ ಎಂದೆ. ಗುರುಗಳು ನನ್ನನ್ನು ಕೂತ್ಕೊಳ್ಳಕ್ ಹೇಳಿ ಸೃಷ್ಟಿ ರಚನೆ ತಿಳಿಸಿದ್ರು. ನನಗೆ ಸೃಷ್ಟಿ ರಚನೆ ತಿಳಿಸಿದ ನಂತರ ಗುರುಗಳು ಹೇಳಿದ್ರು, ಏನಂದ್ರೆ, ಮಗು, ಇದು ಸಂಪೂರ್ಣವಾಗಿ ಸತ್ಯ ಮಾತಾಗಿದೆ. ನಿನಗೇನ್ ಸೃಷ್ಟಿ ರಚನೆ ಹೇಳ್ದೆ, ಇದು ನಿನಗೆ ಕಟ್ಟುಕತೆ ಅನಿಸ್ಬೋದು. ಅಂದ್ರೆ ನಾನು ಸೃಷ್ಟಿ ರಚನೆ ಕೇಳಿದ ನಂತರ ನನ್ನ ಡ್ಯೂಟಿ ಮುಗೀತು. ಅಲ್ಲಿಂದ ಬಂದ್ಬಿಟ್ಟೆ. ತದನಂತರ ನನ್ನ ಡ್ಯೂಟಿ ಇದ್ದಾಗೆಲ್ಲ ಗುರುಗಳಿಗೆ ಅವಶ್ಯ ಭೇಟಿ ಆಗ್ತಿದ್ದೆ. ಅಲ್ಲಿ ಸೆಲ್ ಹತ್ರ ಹೋಗಿ ನಾನು ಕೇಳ್ತಾ ಇರ್ತಿದ್ದೆ. ಒಂದಿನ ನಾನು ಹಾಗೆಯೇ ಕೇಳಿದೆ, ಗುರೂಜಿ, ನಿಮ್ಮ ಶಿಷ್ಯರು ನಿಮ್ಮನ್ನ ದೇವ್ರಂತ ನಂಬ್ತಾರಾ? ಅವ್ರು ಹೇಳಿದ್ರು, ಹೌದು ಮಗು, ದೇವ್ರಂತ ನಂಬ್ತಾರೆ ನನ್ನನ್ನ. ನಾನು ವಾದ ಮಾಡ್ದೆ, ಇಲ್ಲ, ನಿಮ್ಮನ್ನ ದೇವ್ರಂತ ನಂಬಲ್ಲ. ನನ್ನಲ್ಲಿ ದ್ವೇಷ ತುಂಬಿತ್ತು. ನಾನ್ ಹೇಳ್ದೆ, ಅವ್ರು ನಿಮ್ಮನ್ನ ಭಗವಂತ ಅಂತ ನಂಬಿದ ನಂತರ ಹಿಂದೆ ಹೆಜ್ಜೆ ಯಾಕೆ ಹಾಕ್ಬೇಕು?
ಅವ್ರೇಕ್ ಹೆದರುತ್ತಿದ್ದಾರೆ, ಮುಂದೆ ಬರಬೇಕಾಗಿತ್ತು. ಗುರುಗಳು ಹೇಳಿದ್ರು ಪರವಾಗಿಲ್ಲ ಮಗು, ಈಗ ಸ್ವಲ್ಪ ಭಯ ಪಡ್ತಿದ್ದಾರೆ, ಮುಂದೆ ಬರ್ತಾರೆ. ಹೀಗೆ ಪ್ರತಿದಿನ ನಾನು ಗುರುಗಳನ್ನ ಕೇಳ್ತಿದ್ದೆ, ಆ, ನೀವು ಹೇಳ್ತಿರೋ ಮಾರ್ಗ ಏನಿದೆ ಇದ್ರಲ್ಲಿ, ವಿರೋಧ ಯಾಕೆ ಆಯ್ತು? ಗುರುಗಳು ಹೇಳಿದ್ರು, ಮಗು ಈ ವಿರೋಧ ಸತ್ಯಾರ್ಥ ಪ್ರಕಾಶ್ ಪುಸ್ತಕದಿಂದ ಆಯ್ತು, ಪ್ರೊಜೆಕ್ಟರ್ನಲ್ಲಿ ತೋರಿಸ್ತಿದ್ದೆ. ಮತ್ತು ಈ ಆರ್ಯ ಸಮಾಜದ ಎಲ್ಲಾ ಪ್ರಚಾರಕರು ಇದನ್ನು ಮಾರಿ ತಮ್ಮ ಜೀವನ ನಡೆಸ್ತಿದ್ದಾರೆ. ಇದರಲ್ಲಿ ವಾಸ್ತವ ಏನೋ ಬರೆಯಲಾಗಿದೆ, ಸಮಾಜಕ್ಕೆ ಬೇರೇನೋ ಹೇಳ್ತಿದ್ದಾರೆ. ಹಾಗಾಗಿ ಈ ವಿಷಯದ ಬಗ್ಗೆ ಸಮಸ್ಯೆಯಾಗಿತ್ತು. ಇದಕ್ಕಾಗಿ ನಾನು ಇದೊಂದು ಪರೋಪಕಾರದ ಕಾರ್ಯ ಮಾಡ್ತಾ ಇದ್ದೀನಿ, ಸರಿಯಾದ ಭಕ್ತಿ ವಿಧಾನವನ್ನ ಹೇಳ್ತಾ ಇದ್ದೀನಿ. ನಾನು ಹೇಳ್ದೆ, ಈ ಭೂಮಿ ಮೇಲೆ ಪರೋಪಕಾರಕ್ಕಾಗಿ ನಿಸ್ವಾರ್ಥ ಭಾವದಿಂದ ಕಾರ್ಯ ಮಾಡೋರು ಯಾರೂ ಇಲ್ಲ. ಅದಕ್ಕೆ ಗುರುಗಳು ಹೇಳಿದ್ರು, ಮಗು ಈ ದಾಸ ಇದ್ದಾನೆ. ಆ ಸಮಯದಲ್ಲಿ ನನಗೆ ಮನದಲ್ಲಿ ಅಜ್ಞಾನ ತುಂಬಿತ್ತು. ಗುರುಗಳು ಹೇಳಿದ ಮಾತಿಗೆ ಇದ್ರ ಮೇಲೆ ನನಗೆ ವಿಶ್ವಾಸ ಆಗಲ್ಲ ಅಂತ ಹೇಳಿದೆ. ಮಗು, ನೀನು ನಂಬು ಅಥವಾ ಬಿಡು, ನಿನಗೆ ಹೇಳಿದ್ದೆಲ್ಲ ಸತ್ಯವಾಗಿದೆ. ಇದರಿಂದ ಪ್ರಭಾವಿತನಾಗಿ ನಾನು ನನ್ನ ಮಿತ್ರ ಊರಲ್ಲಿ ಏನು ಕೇಬಲ್ ಟಿವಿ ನಡೆಸ್ತಾ ಇದ್ದ, ಅವನಿಗೆ ಹೇಳಿದೆ ನಾನು ಕ್ಯಾಸೆಟ್ ನಡೆಸೋ ಗುರುಗಳದು ಅಂತ. ಅವನ ಹತ್ರ ತತ್ವಜ್ಞಾನ ಸಂದೇಶ ಅನ್ನೋ ಕ್ಯಾಸೆಟ್ ಇತ್ತು. ನಾನು ಅವನ ಮನೆಗೆ ಹೋದಾಗೆಲ್ಲ ಕ್ಯಾಸೆಟ್ ನಡೆಸೋಕೆ ಹೇಳ್ತಾ ಇದ್ದೆ. ಒಂದಿನ ಕ್ಯಾಸೆಟ್ ಕೇಳ್ತಾ ಇದ್ದೆ, ರಾತ್ರಿ ಸುಮಾರು 9:30ರಿಂದ 10 ಗಂಟೆ ಆಗಿತ್ತು. ಅದರಲ್ಲಿ ಎಷ್ಟು ಮಾರ್ಮಿಕ ಪ್ರವಚನ ಇತ್ತು, ಏನ್ ಹೇಳಿ, ನನ್ನ ಹೃದಯ ಹೊಡೆದಂತಾಗುತ್ತೆ. ಹೇ ಪರಮಾತ್ಮ, ಸದ್ಗುರುದೇವ ಅವ್ರು ಹೇಳಿದ್ರು, ಈ ದಾಸ ಸುಳ್ಳು ಹೇಳ್ತಿದ್ರೆ ನಾಲ್ಗೆ ತುಂಡಾಗ್ಲಿ. ನಾನು ಈ ಜ್ಞಾನನ ಸಮಾಜದ ಪರೋಪಕಾರಕ್ಕಾಗಿ ಹೇಳ್ತಾ ಇದ್ದೀನಿ. ಆಗ ಗುರುಗಳ ಹೇಳಿದ ಜ್ಞಾನ ನನ್ನ ಹೃದಯನ ಸ್ಪರ್ಶಿಸ್ತು. ಆಗ ಸಂತರು ಎಂತ ಮಾತು ಹೇಳಿದ್ರಂದ್ರೆ, ದಾಸನ ನಾಲ್ಗೆ ತುಂಡಾಗ್ಲಿ ಮತ್ತು ಯಾವ ಸ್ವಾರ್ಥ ಇಲ್ಲ ಅಂದ್ರೆ, ಆ ಮಾತು ನನ್ನ ಹೃದಯ ಸ್ಪರ್ಶಿಸ್ತು. ಗುರುಗಳ ಹತ್ರ ಹೋದಾಗ ಹೀಗೀಗೆ ನಿಮ್ ಕ್ಯಾಸೆಟ್ ಕೇಳ್ದೆ, ಬಹಳ ಶುದ್ಧ ಜ್ಞಾನವಿದೆ. ಮತ್ತೆ ನನ್ನ ಮನದಲ್ಲಿ ಏನು ಅಜ್ಞಾನ ತುಂಬಿತ್ತು, ಆ ಜ್ಞಾನವನ್ನು ಅದು ಪದೇ ಪದೇ ದೂರ ಮಾಡ್ತಿತ್ತು. ಒಂದಿನ ರಾತ್ರಿ 2 ಗಂಟೆಯಲ್ಲಿ ಡ್ಯೂಟಿ ಇತ್ತು, ನಾನು ಗುರೂಜಿ ಹತ್ರ ಹೋದೆ. ಆಗ ಗುರುಗಳಂದ್ರು, ಮಗು, ಪೂರ್ಣ ಪರಮಾತ್ಮನ ಭಕ್ತಿ ಹೀಗೆ ಮಾಡಬೇಕು. ಹೀಗೆ ನನಗೆಲ್ಲಾ ಪ್ರಕ್ರಿಯೆ ತಿಳಿಸಿದ ನಂತರ ಹೇಳಿದ್ರು, ಮಗು, ಏನಾದ್ರೂ ಅರ್ಥವಾಯ್ತಾ? ನನ್ನ ಮುಖದಿಂದ ತಾನಾಗಿಯೇ, ನಾನಂತೂ ಹೇಳಬಾರ್ದು ಅಂದ್ಕೊಂಡಿದ್ದೆ, ಆದರೂ ಗುರೂಜಿಗೆ ತಾವು ಖಂಡಿತ ಸತ್ಯ, ತಮ್ಮ ಜ್ಞಾನ ಖಂಡಿತ ಸತ್ಯವಿದೆ, ನಾನು ಪಾಪಾತ್ಮ ಇರೋದ್ರಿಂದ ನನ್ನಲ್ಲಿ ಸೇರ್ತಿಲ್ಲ ಈ ಜ್ಞಾನ. ಆಗ ನಮ್ ಗುರುಜಿ ಹೇಳಿದ್ರು, ಮಗು, ಈಗ ಸೇರುತ್ತೆ ಈ ಜ್ಞಾನ, ನಿನ್ನಲ್ಲಿ ಈಗ ಸೇರುತ್ತೆ. ಆ ದಿನದಿಂದ ನನ್ನಲ್ಲಿ ಆ ಜ್ಞಾನ ಖಂಡಿತವಾಗಿ ಗುರುಗಳು ಹೇಳಿದ ಹಾಗೆ ಸೇರ್ತೊಡಗಿತು. ಒಂದಿನ ಹೀಗೆ ಗುರುಜಿ ತಿರುಗಾಡ್ತಿದ್ರು, ನಾನು ಅಲ್ಲೇ ಕುಳಿತಿದ್ದೆ. ಆಗ ನಾನು ನಾಮದೀಕ್ಷೆ ಪಡೆದಿರ್ಲಿಲ್ಲ, ಬರೀ ಜ್ಞಾನ ಮಾತ್ರ ಕೇಳ್ತಿದ್ದೆ. ಅಲ್ಲಿ ಒಬ್ಬ ಅಧಿಕಾರಿ ಬಂದ, ನಮ್ ಜೊತೆಗಾರ. ಅವ್ನು ನಗ್ತಾ ಹೇಳ್ದ, ನಿಮ್ಮನ್ನ ಮಣ್ಪಾಲ್ ಮಾಡ್ದಾಯ್ತು. ಆಗ ಗುರುಜಿ ಅಂದ್ರು, ಹೌದು, ಮಣ್ಪಾಲ್ ಮಾಡ್ಬಿಟ್ರಲ್ಲಪ್ಪ ನನ್ನನ್ನ. ಅವರನ್ನ ಮಣ್ಪಾಲ್ ಮಾಡ್ಬಿಟ್ರು ಅಂತ ನಮ್ ಗುರುಗಳು ಹೇಳಿದ್ರು. ಆದ್ರೆ ನಮ್ ಗುರುಜಿ ಎಂತ ಉದಾಹರಣೆ ಕೊಟ್ರು, ಸಂಪೂರ್ಣ ನಿಖರವಾಗಿ ಹೇಳಿದ್ರು. ಒಬ್ಬ ರೈತ 40 ಕೆಜಿ ಬೀಜವನ್ನು ಮಣ್ಪಾಲ್ ಮಾಡಿ ಅಲ್ಲಿಂದ 70 ಪಟ್ಟು ಎತ್ಕೊಂಡು ಹೋಗ್ತಾನೆ. ಆಗಂತೂ ಈ ಪೃಥ್ವಿ ಮೇಲೆ ಸಂತ ಬರುವುದು ಬಹಳ ದುರ್ಲಭ, ಅವರು ಜೈಲಿಗೆ ಬರಬಾರ್ದು. ಆದ್ರೆ ಈ ಸಂತನನ್ನ, ಈ ದಾಸನನ್ನ ನೆನೆಸುವವರು, ಆ ದುಷ್ಟ ಆಚಾರ್ಯರು ತಮ್ಮ ಹೊಟ್ಟೆಪಾಡಿಗಾಗಿ ಇಂತಹ ಸಂತನನ್ನು ಕಣ್ಣಲ್ಲಿಟ್ಟು ಪೂಜಿಸಬೇಕಿತ್ತು, ಅಂಥವರನ್ನ ಜೈಲಿಗೆ ಹಾಕಿಬಿಟ್ರು. ಇಂಥ ಅದ್ಭುತ ಜ್ಞಾನ ಪೃಥ್ವಿ ಮೇಲೆ ಸಂತ ರಾಮ್ಪಾಲ್ ಮಹಾರಾಜರು ಹೇಳ್ತಿದ್ರು. ಆ ಜ್ಞಾನವನ್ನು ಸರಿಸುಮಾರು 2.5 ವರ್ಷದವರೆಗೂ ಬಂದ್ ಮಾಡಿಸಿದ್ರು. ಹೇ ಪರಮಾತ್ಮ, ಈ ರೀತಿ ಗುರೂಜಿಗೆ ನಾನು ನೋಡ್ದೆ. ಇವತ್ತು ಗುರೂಜಿ ಮೇಲೆ ಏನು ಆರೋಪ ಹಾಕಿದ್ದಾರೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಹುಚ್ಚಿನಾಗ್ಬಿಡ್ತಾನೆ. ಅವರಂತೂ ಸಮರ್ಥ ಪರಮಾತ್ಮರಾಗಿದ್ದಾರೆ. ಇವರಿಗೆ ಅಲ್ಲಿ ಒಂದಿಷ್ಟು ಚಿಂತೆ ಇರಲಿಲ್ಲ. ಇಂತಹ ನಿರ್ಮಲ ಜ್ಞಾನ, ಇಂತಹ ಒಳ್ಳೆಯ ಜ್ಞಾನ. ಅದರ ನಂತರ ನಾನು ಗುರುಗಳಿಗೆ ಹೇಳ್ತಿದ್ದೆ, ಗುರೂಜಿ ನಾಮೋಪದೇಶ ನೀಡಿ ಈ ದಾಸನಿಗೆ. ಆಗ ಗುರುಗಳು, ಮಗು, ಈಗಲೇ ಬೇಡ ಎಂದು ನಿರಾಕರಿಸಿದ್ರು. ನೀನು ಇನ್ನೂ ಸ್ವಲ್ಪ ಜ್ಞಾನ ತಿಳಿದುಕೋ, ಇನ್ನೂ ಸ್ವಲ್ಪ ಜ್ಞಾನವಾದ ನಂತರ ನಾಮದೀಕ್ಷೆ ಪಡ್ಕೋ ಅಂತ. ನಾನು ಮನೆಗೆ ಹೋದಾಗ ನನ್ನ ಸ್ನೇಹಿತನಿಗೆ ಹೇಳ್ತಾ ಇದ್ದೆ, ಗುರುಗಳ ಪ್ರವಚನ ಕ್ಯಾಸೆಟ್ ಹಾಕು, ಮತ್ತು ನಾನು ಅದನ್ನು ಕೇಳ್ತಾ ಇರ್ತಿದ್ದೆ. ಮನೆಯಲ್ಲಿ ನನ್ನ ಹೆಂಡತಿ ಏನ್ ಮಾಡ್ತಿದ್ಲು ಅಂದ್ರೆ, ನಾನು ಹೊರಗೆ ಹೋದಾಗ
ಚಾನಲ್ ಚೇಂಜ್ ಮಾಡ್ಬಿಡ್ತಿದ್ಲು. ನಾನ್ ಹೇಳ್ದೆ, ಇದನ್ನು ನೀನು ಚೇಂಜ್ ಮಾಡ್ಬೇಡ, ಇದನ್ನು ನಾನು ನೋಡ್ತಾ ಇದ್ದೀನಿ, ನಿನಗಿಷ್ಟ ಇಲ್ದಿದ್ರೆ ರೆಸ್ಟ್ ಮಾಡು. ಅಂದ್ರೆ ನಾನು ಗುರುಗಳ ಜ್ಞಾನ ದಿನಾ ಕೇಳೋಕ್ ಆರಂಭಿಸ್ದೆ. ಅದು ನನ್ನೊಳಗೆ ಸೇರಲಾರಂಭಿಸ್ತು. ಅದರ ನಂತರ ಹಲವು ಬಾರಿ ಗುರುಗಳಿಗೆ ಅಲ್ಲಿ ಜೈಲ್ನಲ್ಲಿ ಗುರುಗಳಿಗೆ ಹೇಳ್ತಿದ್ದೆ, ಗುರುಜಿ ನಾನಿವತ್ತು ನಿಮ್ ಸತ್ಸಂಗ ಕೇಳಿದೆ ಅಂತ. ಆಗ ಗುರುಗಳು ಪುನಃ ತಿಳಿಸ್ತಿದ್ರು ನನಗೆ. ಹೀಗೆ ಹೀಗೆ ಆಗ್ತಾ ಆಗ್ತಾ ಮತ್ತೆ ಸುಮಾರು 6 ತಿಂಗಳು ಕಳೆದು ಹೋಯ್ತು. ಹಾಗೆಯೇ ಸರಿಸುಮಾರು 1.5 ವರ್ಷ ಕಳೆದು ಹೋಯ್ತು. ಮತ್ತು ಅಧಿಕಾರಿಗಳು ನನ್ನ ಡ್ಯೂಟಿ ಅಂದ್ರೆ ಇವನಂತೂ ಸಂತ ರಾಮ್ಪಾಲರಿಗೆ ಭೇಟಿಯಾಗಲು ಹೋಗ್ತಾನೆ, ಇವನ ಡ್ಯೂಟಿ ಜೈಲಿಂದ ಹೊರಗಾಕಿ ಅಂದ್ರು. ನನ್ನ ಡ್ಯೂಟಿ ಹೊರಗೆ ಹಾಕ್ಲಾಯ್ತು. ಹೊರಗೆ ಹಾಕಿದ ನಂತರ ನನಗೆ ಒಳಗೆ ಹೋಗಲು ಬಿಡಲಿಲ್ಲ. ಜ್ಞಾನವಾಯ್ತು, ಆದ್ರೆ ನಾಮದೀಕ್ಷೆ ಸಿಗ್ಲಿಲ್ಲ. ಒಂದಿನ ಹಾಗೆಯೇ ಗುರುಜಿ ಅವತ್ತು ಸೋಮವಾರ ಇತ್ತು, 24 ಆಗಸ್ಟ್ರಂದು 2 ಗಂಟೆಗೆ ಭೇಟಿ ಕೊಡೋಕ್ ಬಂದಿದ್ರು. ಆಗ ಅಲ್ಲಿ ನನಗೆ ಅವಕಾಶ ಸಿಗುತ್ತಿದ್ದಂತೆ ಕಿಂಡಿ ಹತ್ರ ಹೋಗ್ಬಿಟ್ಟೆ ಮತ್ತು ನಾನು ಹೀಗೆ ಗುರುಗಳ ಕಡೆಗೆ ಪ್ರಣಾಮ ಮಾಡಿದೆ. ಆಗ ಗುರುಗಳು ನನ್ನ ಕಡೆ ಸನ್ನೆ ಮಾಡಿ ಮಗು ಇಲ್ಲಿ ಬಾ ಅಂದ್ರು. ನಾನು ಅಲ್ಲಿಗೆ ಹೋದೆ. ಹೋದ ತಕ್ಷಣ ಸದ್ಗುರು ರಾಮ್ಪಾಲ್ ಮಹಾರಾಜರು ನನಗೆ ದೀಕ್ಷೆ ನೀಡಿ ಹೇಳಿದ್ರು, ಮಗು ಹೊರಗಡೆ ಜಲ ಮತ್ತು ಮಿಶ್ರಿ ತಗೋ, ಭಕ್ತರಿಗೆ ಹೇಳ್ಬಿಡು. ಅವತ್ತು ನನಗೆ ಈ ರೀತಿ ನಾಮೋಪದೇಶ ಸಿಕ್ತು. ಅಂದ್ರೆ ನಾನು ನಾಮೋಪದೇಶ ಪಡೆದ ನಂತರ ಎಲ್ಲ ಕರ್ಮಚಾರಿಗಳು, ಅಧಿಕಾರಿಗಳು ಎಲ್ಲರೂ ನನಗೆ ವಿರುದ್ಧವಾಗಿದ್ರು ಮತ್ತು ಕೆಲವು ನನ್ನ ಮಿತ್ರರಿದ್ರು. ನಾವೆಲ್ಲರೂ ಒಟ್ಟಿಗೆ ನಾಮದೀಕ್ಷೆ ಪಡೆದಿದ್ವಿ. ಅಧಿಕಾರಿಗಳು ವಿರುದ್ಧವಾದ್ರು. ಒಂದಿನ ಅವರು ನಮಗೆ ಕರೆಸಿ ಮತ್ತು ಹೇಳಿದ್ರು, ನೀವು ಯೂನಿಫಾರ್ಮ್ನಲ್ಲಿ ಮಲಗ್ತೀರಿ, ಇಲ್ಲಿ ಆ ರಾಮ್ಪಾಲ್ನ ಕಾಲಿಗೆ ಬೀಳ್ತೀರಿ, ಅಧಿಕಾರಿಗಳು ಅವಮಾನ ಅನುಭವಿಸ್ತಿದ್ದಾರೆ. ನಾನ್ ಹೇಳ್ದೆ, ಪರಮಾತ್ಮನೇ ಹೇಳಿಸ್ತಾನೆ, ನಾವೇನ್ ಹೇಳಲು ಸಾಧ್ಯ? ಸದ್ಗುರು ರಾಮ್ಪಾಲ್ ಮಹಾರಾಜರ ದಯೆಯಿಂದ ಈ ದಾಸ ಜೈಲು ಅಧಿಕಾರಿಗೆ ಹೇಳ್ದೆ, ಯಾವಾಗ ನೀವು ಡ್ಯೂಟಿಗೆ ಬರ್ತೀರಿ ಆಗ ನೀವು ಪರಮಾತ್ಮನನ್ನು ನಂಬುತ್ತೀರಾ? ಅವ್ರು ಹೇಳಿದ್ರು, ನಾನು ನಂಬ್ತೀನಿ. ನಾನು ಆ ಅಧಿಕಾರಿಗೆ, ನೀವು ಮನೆಯಿಂದ ಬರುವಾಗ ದಾರಿಯಲ್ಲಿ ಮಂದಿರ ಇದ್ರೆ ಅಲ್ಲಿ ತಲೆ ಬಾಗಿಸಲ್ವಾ, ಪ್ರಣಾಮ ಮಾಡಲ್ವಾ? ಅವ್ರು ಹೇಳಿದ್ರು, ನಾನು ಅವಶ್ಯ ಪ್ರಣಾಮ ಮಾಡಿ ಬರುವೆ. ಆಗ ನಾನ್ ಹೇಳ್ದೆ, ನಮಗಂತೂ ಸದ್ಗುರು ರಾಮ್ಪಾಲ್ ಮಹಾರಾಜರೇ ಪರಮಾತ್ಮ, ನಮಗೆ ಇವರೇ ಮಂದಿರ, ಎಲ್ಲವೂ ಇವರೇ ಆಗಿದ್ದಾರೆ. ನಾವಂತೂ ಖಂಡಿತ ಮಾಡುವೆವು. ನೀವು ನಮ್ಮನ್ನು ಸಸ್ಪೆಂಡ್ ಮಾಡಿ, ಡಿಸ್ಮಿಸ್ ಮಾಡಿ, ಅಥವಾ ಏನ್ ಬೇಕಾದ್ರೂ ಮಾಡಬಹುದು. ಆಗ ಅವರು ಅಂದ್ರು, ಸರಿ, ನೀವು ಒಪ್ಪದಿದ್ರೆ ಮಾಡ್ತಾ ಇರಿ. ಅಂದ್ರೆ ಇದೇ ರೀತಿ ಅಧಿಕಾರಿಗಳ ಈ ಸಿಸ್ಟಮ್ ನಡೀತಾ ಇತ್ತು. ಅದರ ನಂತರ ಯಾವಾಗ ಈ ಕರವಂಥ ಕಾಂಡವಾಗಿತ್ತು, ಆ ಸಮಯದಲ್ಲಿ DC ಆಫೀಸ್ ಹಾಗೂ SP ಆಫೀಸಿಂದ 3-4 ಪೊಲೀಸ್ ಕರ್ಮಚಾರಿಗಳು ಬರುತ್ತಿದ್ರು ನಮ್ಮ ಬಳಿ. ನಾವು ಅವರಿಗೆ ಕೇಳ್ತಿದ್ವಿ, ಅಲ್ಲಿ ಕರವಂಥ ಕಾಂಡ ಹೀಗೀಗಾಯ್ತು, ಆಗ ನೀವು ಅಲ್ಲಿ ಇದ್ರೇನು? ಅವ್ರು ಹೇಳ್ತಿದ್ರು, ನಾವು ಅಲ್ಲಿದ್ವಿ, ಈ ಎಲ್ಲಾ ಮಾತುಗಳು ಸತ್ಯವಾಗಿದೆ. ಅವರು ನಮಗೆ ಒಳ್ಳೆಯ ಮಿತ್ರರಾಗಿದ್ರು, ಆದ ಕಾರಣ ಹೇಳ್ತಾ ಇದ್ರು. ಮತ್ತೆ ನಮಗೆ ಜ್ಞಾನವಾಯ್ತು. ಗುರುಗಳು ತಿಳಿಸಿದ್ರು, ಇದು ವಿಷಯ ಬೇರೆ ಇದೆ, ಸತ್ಯಾರ್ಥ ಪ್ರಕಾಶದ ಮೇಲೆ ಜಗಳವಿದೆ ಮತ್ತು ಸತ್ಯ ಇದಾಗಿದೆ. ಅವರೊಡನೆ ಚರ್ಚೆ ಮಾಡತೊಡಗಿದ್ವು. ನೀವು ಹೀಗೆ ಹೇಳ್ತಾ ಇರ್ತೀರಾ, ಅಲ್ಲಿ ಹೀಗೆ ನಡೆಯಿತು ಅಂತ. ಮತ್ತೆ ಗುರುಗಳು ಹೇಳ್ತಿದ್ದಾರೆ ಸತ್ಯ ಇದಾಗಿದೆ ಎಂದು. ಅಂದ್ರೆ ಒಂದಿನ ನಾನು ಅವರೊಡನೆ ಚರ್ಚೆ ಮಾಡ್ತಾ ಹೇಳ್ದೆ, ನೀವು ಸುಳ್ಳು ಹೇಳ್ತಾ ಇರುವಿರಿ. ಆಗ ಒಬ್ಬ ಕರ್ಮಚಾರಿ ಎಂದು, ಇದು ಸತ್ಯವಿದೆ, ನಾವು ಸುಳ್ಳು ಹೇಳ್ತಾ ಇದ್ವಿ, ನೀನೇನು ಹೇಳುತ್ತಿರುವೆಯೋ ಇದೇ ಸತ್ಯಾಂಶ. ಆಗ ನಾನು ಯೋಚಿಸಿದೆ, ಹೇ ಪರಮಾತ್ಮ, ಹೇ ಸದ್ಗುರುದೇವ, ಎಂತಹ ಅಪರಾಧ ಮಾಡಿದ್ರು ಆ ದುಷ್ಟ ಜನರು. ಈ ಸಮಾಜ ಸುಳ್ಳಾಗಿದೆ. ನಮ್ ಜೊತೆಲಿ ಕುಳಿತು ಊಟ ಮಾಡ್ತಿದ್ದ ವ್ಯಕ್ತಿ ಹೇಳ್ತಿದ್ದಾನೆ ನಾವು ಸುಳ್ಳು ಹೇಳ್ತಿದ್ವಿ ಅಂತ, ಭ್ರಮೆಗೊಳಿಸಲು ಅಂತ. ಅಂದ್ರೆ ಅಲ್ಲಿಂದ ಮತ್ತೆ ನನಗೆ ದೃಢ ವಿಶ್ವಾಸವಾಯಿತು, ಈ ಇಡೀ ಸಮಾಜ ಸುಳ್ಳು, ಗುರುಗಳು ಹೇಳುತ್ತಿರುವುದು ಖಂಡಿತ ಸತ್ಯವಿದೆ. ತದನಂತರ ಗುರುಗಳು ಹತ್ತಿರ ಹೋಗತೊಡಗಿದೆ, ಪ್ರಣಾಮ ಮಾಡ್ತಿದ್ದೆ. ಅಧಿಕಾರಿಗಳು ನನಗೆ ವಿರುದ್ಧವಾಗ್ಬಿಟ್ರು. ನನ್ನನ್ನ ಅಂಬಾಲಾಗೆ ಟ್ರಾನ್ಸ್ಫರ್ ಮಾಡಿಬಿಟ್ರು. ಅಂಬಾಲಾಗೆ ಟ್ರಾನ್ಸ್ಫರ್ ಮಾಡಿ ಹೇಳಿದ್ರು, ನೀನು ಅಂಬಾಲಾಗೆ ಹೋಗು. ಈ ಟ್ರಾನ್ಸ್ಫರ್ ಆಗೋ ಮೊದಲು ಏನಾಗಿತ್ತು ಅಂದ್ರೆ, ನಾನು ಗುರುಗಳಿಗೆ ಭೇಟಿಯಾಗ್ತಿದ್ದೆ. ಆಗ ನಾನು ಅನುಭವಿಸಿದ ಖುಷಿಯೇ ಬೇರೆ ನನ್ನ ಮನದಲ್ಲಿ ಬರ್ತಿತ್ತು. ನಾಮದೀಕ್ಷೆ ಪಡೆದ ಬಳಿಕ ನಾನು ಗುರುಗಳ ಕಡೆಗೆ ಹೋಗುತ್ತಿದ್ದಂತೆ ನನ್ನ ಮನಸ್ಸಿನಲ್ಲಿ ಬಂದಿದ್ದೇನೆಂದ್ರೆ, ನೀನೆಂದೂ ತನ್ನ ತಂದೆಯ ಕಾಲನ್ನು ಮುಟ್ಲಿಲ್ಲ, ಹಾಗಾದ್ರೆ ಇವ್ರ ಕಾಲು ಹೇಗ್ ಮುಟ್ತ್ಯಾ ಅಂತ. ಸಮಯ ಸಿಕ್ಕಾಗ ಗುರುಗಳ ಬಳಿ ಹೋಗಿ ಕುಳಿತುಕೋತಿದ್ದೆ. ನಾನು ಸೆಲ್ ಹತ್ರ ಹೋಗ್ತಿದ್ದಂತೆ ಮತ್ತೆ ಹಿಂದಿರುಗ್ತಿದ್ದೆ. ಮತ್ತೊಮ್ಮೆ ನನ್ನಲ್ಲಿ ಪ್ರೇರಣೆ ಆಯ್ತು, ಸಂತರ ಕಾಲು ಸ್ಪರ್ಶಿಸಲು ಯಾವ ಸಂಕೋಚ, ಹೋಗಿ ಸ್ಪರ್ಶಿಸು. ಗೇಟ್ ಹತ್ರ ಹೋಗಿ ಮತ್ತೆ ವಾಪಸ್ ಬಂದ್ಬಿಟ್ಟೆ. 3ನೇ ಸಲ ನನ್ನ ಮನದಲ್ಲಿ ಬಂತು, ನೀನು ಏಕೆ ಹೋಗ್ತಾ ಇದೀಯಾ? ಹೋಗಿದ ಮೇಲೆ ಗುರುಗಳ ಕಾಲನ್ನು ಹಿಡಿಕೋ ಅಂದ್ರೆ ನಾನು ಗೇಟ್ನಲ್ಲಿ ಪ್ರವೇಶಿಸಿದೆ. ಗುರುಗಳು ನಿಂತಿದ್ರು, ಅಲ್ಲಿ ಎದುರು ಕಾಯ್ತಿದ್ರು. ಅವರಂತೂ ಅಂತರ್ಯಾಮಿ ಪರಮಾತ್ಮ. ನಾನು ಅವರ ಚರಣ ಸ್ಪರ್ಶಿಸುತ್ತಿದ್ದಂತೆ ಅವರು ನನಗೆ ಎದೆಗಪ್ಪಿಕೊಂಡ್ರು. ಹೀಗೆ ಆ ಸುಖ ಅನುಭವ. ಗುರುಗಳು ಹೇಳಿದ್ರು, ಮಗು, ನಾನಿನ್ನು 2 ವರ್ಷ ಜೈಲಿನಲ್ಲಿದ್ದರೂ ನನಗೆ ಯಾವ ದುಃಖವಿಲ್ಲ, ನಾನು ಇಲ್ಲಿ ನಿನಗಾಗಿಯೇ ಬಂದಿದ್ದೇನೆ ಮಗು. ಆ ದಿನಗಳು ಇವತ್ತು ನೆನಪಿಗೆ ಬರುತ್ತೆ. ಆಗ ಅಷ್ಟು ಜ್ಞಾನ ಇರಲಿಲ್ಲ ನನಗೆ.
ಪರಮಾತ್ಮ ಇಂಥ ಕೃಪೆ ಮಾಡಿದ್ರು ಈ ನೀಚನ ಮೇಲೆ ಮತ್ತು ಇಡೀ ಕುಟುಂಬದ ಮೇಲೆ. ನಾನು ಮದುವೆಯಾಗಿ ಹಲವು ವರ್ಷಗಳಾಗಿದ್ವು, ಸಂತಾನ ಆಗಿರ್ಲಿಲ್ಲ. ನಾನು ಗುರುಗಳಿಗೆ ಪ್ರಾರ್ಥಿಸಿದೆ, ಗುರೂಜಿ, ನಮಗೆ ಸಂತಾನವಾಗಿಲ್ಲ. ಗುರುಗಳು ಹೇಳಿದ್ರು, ನೀವಿಬ್ರು ನಾಮದೀಕ್ಷೆ ಪಡ್ಕೊಳ್ಳಿ, ಸಂತಾನವಾಗುವುದು. ನಿಮ್ಮ ಭಾಗ್ಯದಲ್ಲಿ ಸಂತಾನವಿಲ್ಲ, ಪರಮಾತ್ಮ ಸ್ವತಃ ತಮ್ಮ ಆಶೀರ್ವಾದದಿಂದ ಸಂತಾನ ನೀಡುವರು ನಿನಗೆ. ಅಂದ್ರೆ ಆ ದಿನ ನಾನು ನನ್ನ ಹೆಂಡತಿಗೆ ಹೇಳಿದೆ, ಇವರಲ್ಲಿ ಸ್ವತಃ ಪರಮಾತ್ಮನೇ ಬಂದಿದ್ದಾರೆ, ಈ ಜ್ಞಾನವನ್ನು ಕೇಳು ನೀನು. ಆಗ ಅವಳು ಕೇಳಿದ್ಲು. ನಂತರ ಅವಳಿಗೂ ಜ್ಞಾನವಾಯ್ತು. ಅದರ ನಂತರ ನಾನು ಜೈಲಿನಲ್ಲಿ ಪ್ರಾರ್ಥಿಸಿದೆ, ಗುರೂಜಿ, ನನ್ನ ಹೆಂಡತಿ ಕೂಡ ದೀಕ್ಷೆ ಪಡೆಯಲು ಇಚ್ಛಿಸ್ತಾಳೆ ಅಂತ. ಮಗು, ಹೊರಗಡೆ ಸಿಡಿ ಕೊಡಿಸು, ನನ್ನ ಆದೇಶವಿದೆ. ಅವಳಿಗೂ ಸಹ ನಾಮೋಪದೇಶ ನೀಡಿದ್ರು. ಗುರುಗಳ ಆದೇಶದ ಪ್ರಕಾರ 1 ವರ್ಷದಲ್ಲಿ ನಮಗೆ ಪರಮಾತ್ಮ ತಮ್ಮ ಕೃಪೆಯಿಂದ ಗಂಡು ಮಗು ನೀಡಿದ್ರು. ಆ ಪರಮಾತ್ಮನ್ನ ಏನ್ ಗುಣಗಾನ ಮಾಡ್ಲಿ? ಎಷ್ಟು ಸುಖ ನೀಡಿದ್ದಾರೆ ನನಗೆ. ಈ ಪರಮಾತ್ಮನ ಇಷ್ಟು ದಯೆ ಇದೆ. ಮತ್ತು ಎಲ್ಲಕ್ಕಿಂತ ದೊಡ್ಡ ವಿಷಯ, ನಾನಂತೂ ತುಚ್ಛ ಮನುಷ್ಯ. ನನಗೆ ಭಕ್ತಿ ಬಗ್ಗೆ ಏನ್ ಗೊತ್ತಿತ್ತು? ನಿಜವಾದ ಪ್ರೀತಿ ಗುರುಗಳು ಕೊಟ್ರು. ಪ್ರೀತಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಹೇ ಪರಮಾತ್ಮ, ಹೇ ಅಂತರ್ಯಾಮಿ, ಈ ಪರಮಾತ್ಮ ಇಡೀ ಸೃಷ್ಟಿಯ ಪಾಲಕನಾಗಿದ್ದಾನೆ. ಇವರು ಪೂರ್ಣ ಸಂತ ಕಬೀರ್ ಪರಮೇಶ್ವರಾಗಿದ್ದಾರೆ. ಇವರಂತೂ ಇಲ್ಲಿ ಬಂದು ಒಂದು ಲೀಲೆ ಮಾಡುತ್ತಿದ್ದಾರೆ. ನಮ್ಮಂತಹ ತುಚ್ಛ ಜೀವಿಗಳಿಗಾಗಿ ಅಲಿಯುತ್ತಿದ್ದಾರೆ. ಒಂದು ಆತ್ಮಕ್ಕಾಗಿ ಈ ಪರಮಾತ್ಮ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುತ್ತಾರೆ. ಮತ್ತು ಈ ಸಮಾಜ ಹೇಳುತ್ತದೆ ಏನಂದ್ರೆ, ಇವನು ನಿಂದನೆ ಮಾಡ್ತಿದ್ದಾನೆ ಅಂತ. ಇವರು ಪೂರ್ಣ ಪರಮಾತ್ಮರಾಗಿದ್ದಾರೆ. ಯಾರು ಪೂರ್ಣ ಪರಮಾತ್ಮ ಸಂತರಾಗಿರ್ತಾರೆ ಅವರು ಯಾರ ನಿಂದನೆ ಮಾಡುವುದಿಲ್ಲ. ಇವರಂತೂ ತಮ್ಮ ಮಕ್ಕಳಿಗೆ ಜ್ಞಾನ ನೀಡುತ್ತಿದ್ದಾರೆ. ಏನಂದ್ರೆ, ನೀವು ನನ್ನನ್ನು ಗುರುತಿಸಿ ಎಂದು. ಇದು ಎಂತಹ ಪವಿತ್ರ ಜ್ಞಾನ! ಏನಂದ್ರೆ, ಹೇ ಪರಮಾತ್ಮ, ಈ ಪೃಥ್ವಿ ಮೇಲೆ ಯಾವುದೇ ಸಂತರ ಬಳಿ ಇರುವ ಜ್ಞಾನದ ಯಾವ ಆಧಾರವೇ ಇಲ್ಲ. ಆಮೇಲೆ ಏನಂದ್ರೆ, ಮತ್ತು ಇವರು ಇಂತಹ ಜ್ಞಾನ ನೀಡುತ್ತಿದ್ದಾರೆ, ಮೋಕ್ಷದ ಮಾರ್ಗ ತಿಳಿಸ್ತಾ ಇದ್ದಾರೆ, ಡಂಗೂರ ಸಾರ್ತಿದ್ದಾರೆ. ಮತ್ತು ಈ ಸಮಾಜ ಜನ ಇವರಿಗೆ ನಿಂದನೆ ಮಾಡ್ತಾನೆ ಅಂತಾರೆ. ಹೇ ಪರಮಾತ್ಮ, ಹೇ ಅಂತರ್ಯಾಮಿ, ಈಗ ನಾನು ಇಡೀ ಸಮಾಜಕ್ಕೆ ಹೇಳಬಯಸುತ್ತೇನೆ ಅಂದ್ರೆ, ಈ ಸಂತ ಪರಮಾತ್ಮನ ರೂಪದಲ್ಲಿ ಬಂದಿದ್ದಾರೆ. ಕಣ್ಣಲ್ಲಿಟ್ಟು ಪೂಜಿಸಬೇಕು ಇವರನ್ನ. ನೀವು ನಿಮ್ಮ ಕುಟುಂಬದೊಂದಿಗೆ ಆದಷ್ಟು ಬೇಗ ಮುಕ್ತಿದಾತ ಸದ್ಗುರು ರಾಮ್ಪಾಲ್ ಮಹಾರಾಜರ ಶರಣದಲ್ಲಿ ಬಂದು ತಮ್ಮ ಉದ್ಧಾರ ಮಾಡಿಸಿಕೊಳ್ಳಿ. ಮತ್ತು ಎಲ್ಲರಿಗೂ ಹೇಳಿ, ವಾಸ್ತವಿಕ ಜ್ಞಾನ ಅಲ್ಲಿದೆ ಅಂತ. ನಾನು ಇದನ್ನೇ ಹೇಳಬಯಸುತ್ತೇನೆ. ಸತ್ ಸಾಹೇಬ್. ಧನ್ಯವಾದ ಸರ್.